ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತನೇ ನಿಜವಾದ ಸಂಪತ್ತು ಅಂತ ನಮಗೆ ಧನ ಅನ್ಬೇಕಾದ್ರೆ ಭಗವಂತ ವಿವರಿಸ್ತಾ ಹೋಗ್ತಾನೆ. ಅಂದರೆ ಧನ ಅಂದರೆ ನಿಜವಾದ ಸಂಪತ್ತು ಅನ್ನೋ ಅರ್ಥ ಬರುತ್ತೆ. ಹಣ ನಿಜವಾದ ಸಂಪತ್ತು ಅಲ್ಲ, ಯಾವುದು ಹಂಚಿದರೂ ಸಹ ಕರಗೋದಿಲ್ವೋ ಅದು ನಿಜವಾದ ಸಂಪತ್ತು. ಹಾಗಾಗಿ ಗುಣ ಮತ್ತು ಜ್ಞಾನ ನಿಜವಾದ ಸಂಪತ್ತು ಅಂತ ಭಗವಂತ ಹೇಳ್ತಾ ಹೋಗ್ತಾನೆ. ಇಲ್ಲಿವರೆಗೂ 80 ಶ್ಲೋಕಗಳ ಅರ್ಥವನ್ನು ನಾವು ತಿಳ್ಕೊಳ್ತಾ ಹೋದ್ವಿ. ಈಗ 81ನೇ ಶ್ಲೋಕದ ಅರ್ಥವನ್ನು ತಿಳ್ಕೊಳ್ಳೋಣ. ತೇಜೋ ವೃಷೋ ದ್ಯುತಿಧರಃ ಸರ್ವಶಸ್ತ್ರಭೃತಾಂಬರಃ ಪ್ರಗ್ರಹೋ ನಿಗ್ರಹೋ ವ್ಯಗ್ರೋ ನೈಕಶೃಂಗೋ ಗದಾಗ್ರಜಃ. ಇಲ್ಲಿ ತೇಜೋ ವೃಷಃ ಅಂತ ಬರುತ್ತೆ. ತೇಜೋ ವೃಷಃ ಅಂದರೆ ಇದೊಂದು ಅಪೂರ್ವವಾದಂತಹ ಶಬ್ದ ಅಂತ ಹೇಳ್ತಾ ಹೋಗ್ತಾರೆ. ಏಕೆಂದರೆ ತೇಜಸ್ಸು ಅಂದರೆ ಬೆಳಕು ಅಥವಾ ಪ್ರಕಾಶ ಅಂತ, ವೃಷ ಅಂದರೆ ಧರ್ಮ ಅಂತ. ನಮಗೆ ತೇಜಸ್ಸನ್ನು ವೃಷವನ್ನು ಕೊಡುವ ಭಗವಂತ ತೇಜೋ ವೃಷಃ. ನಮಗೆ ಅಧ್ಯಯನದಿಂದ, ಯೋಗ ಸಾಧನೆಯಿಂದ, ಪ್ರಾಣಾಯಾಮದಿಂದ ವರ್ಚಸ್ಸನ್ನು ನಾವು ಗಳಿಸಬೇಕು ಅನ್ನೋ ಆಸೆ ಇರಬಹುದು. ಆದರೆ ಆ ವರ್ಚಸ್ಸನ್ನು ಕರುಣಿಸುವವನು ಭಗವಂತ. ಅದೇ ರೀತಿ ನಮಗೆ ಧರ್ಮದ ದಾರಿಯಲ್ಲಿ ನಡಿಬೇಕು ಅನ್ನುವ ಆಸೆ ಇರಬಹುದು. ಆದರೆ ಆ ಧರ್ಮ ಯಾವುದು, ಅಧರ್ಮ ಯಾವುದು ಅನ್ನುವಂತಹ ಜ್ಞಾನ ಕೊಡುವ ಹಾಗೂ ಆ ಜ್ಞಾನವನ್ನು ಕೊಟ್ಟು ಆ ನಡೆಯನ್ನು ತೋರಿಸುವವನು ಭಗವಂತ. ಹಾಗಾಗಿ ಆತನನ್ನು ನಾವಿಲ್ಲಿ ತೇಜೋ ವೃಷಃ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ದ್ಯುತಿಧರ ಅಂತ ಅಂದರೆ ಎಲ್ಲ ಬಗೆಯ ಪ್ರಕಾಶವನ್ನು ತೋರಿಸುವ ಜ್ಯೋತಿರ್ಮಯ ಸ್ವರೂಪ ಭಗವಂತ ತೇಜೋವೃಷ. ಇದು ನಾವು ಭಗವದ್ಗೀತೆಯಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೀವಿ. ಹಾಗೂ ವಿಷ್ಣು ಸಹಸ್ರನಾಮದ ಸಾಕಷ್ಟು ಪದದ ಅರ್ಥ ಹೇಳಬೇಕಾದ್ರೆ ಈ ಶ್ಲೋಕವನ್ನು ವಿವರಣೆ ತಗೊತೀವಿ. ಯದಾದಿತ್ಯಗತಂ ತೇಜಂ ಜಗದ್ಭಾಸಯತೆ ಕಿಲಂ ಯಶ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಅಂತ. ಅಂದರೆ ಸೂರ್ಯನಲ್ಲಿದ್ದು ವಿಶ್ವವನ್ನೆಲ್ಲ ಬೆಳಗುವ ಬೆಳಕು ಭಗವಂತ. ಹಾಗೂ ಚಂದ್ರನಲ್ಲಿ, ಬೆಂಕಿಯಲ್ಲಿ ಕೂಡ ಅದು ತನ್ನದೇ ಬೆಳಕೆಂದು ತಿಳಿ. ಈ ರೀತಿ ಹೊರಗೂ ಒಳಗೂ ತುಂಬಿರುವ ಎಲ್ಲ ಬೆಳಕುಗಳ ಮಹಾ ಬೆಳಕು ನಾನು ಅಂತ ಭಗವಂತನೇ ಹೇಳ್ತಾ ಹೋಗ್ತಾನೆ. ಹಾಗಾಗಿ ಆತ ದ್ಯುತಿಧರ. ಇನ್ನು ಸರ್ವಶಸ್ತ್ರಭೃತಾಂಬರಃ ಅಂತ ಮುಂದಿನ ನಾಮವನ್ನು ತೆಗೆದುಕೊಂಡ್ರೆ ಎಲ್ಲ ಶಸ್ತ್ರಾಧಾರಿಗಳಿಗಿಂತಲೂ ಸಹ ಉತ್ತಮವಾದ ಶಸ್ತ್ರವನ್ನು ಹಿಡಿದು ಧರ್ಮ ಸ್ಥಾಪನೆ ಮಾಡುವ ಭಗವಂತನನ್ನು ಸರ್ವಶಸ್ತ್ರಭೃತಾಂಬರಃ ಅಂತ ಹೇಳ್ತೀವಿ. ಅಂದರೆ ಆತ ಹಿಡಿದಿದ್ದು ಯಾವುದಪ್ಪ ಅಂದರೆ ಯಾವ ಶಸ್ತ್ರವನ್ನು ಹಿಡಿದಿರಲಿಲ್ಲ, ಕೇವಲ ಧರ್ಮ ಅನ್ನುವಂತಹ ಶಸ್ತ್ರವನ್ನು ಭಗವಂತ ಹಿಡಿದಿದ್ದ. ಈ ಹಿಂದೆ ನಾವು ಕೇಳಿದ್ದೀವಿ, ಯಜ್ಞ ಮಾಡುವಾಗ 3 ಹೊತ್ತು ಆಹುತಿಯನ್ನು ಕೊಡುತ್ತಿದ್ರು ಅಂತ. ಆ 3 ಹೊತ್ತು ದೇವರನ್ನ ಋಗ್ವೇದ ಮಂತ್ರಗಳಿಂದ ಸ್ತೋತ್ರ ಮಾಡ್ತಿದ್ರು. ಈ ರೀತಿ ಭಗವಂತನ ಗುಣಗಾನ ಮಾಡುವ ಮಂತ್ರಗಳನ್ನು ಶಸ್ತ್ರ ಅಂತಲೂ ಸಹ ಕರೀತಾ ಹೋಗ್ತಾರೆ. ಇಂತಹ ವೇದ ಮಂತ್ರಗಳಲ್ಲಿ ಬೇರೆ ಬೇರೆ ದೇವತೆಗಳ ಮಂತ್ರವಿದೆ. ಒಂದೊಂದು ಮಂತ್ರ ಒಂದೊಂದು ದೇವತೆಗಳನ್ನು ಹೇಳ್ತಾ ಹೋಗುತ್ತೆ. ದೇವತೆಗಳು ಅನೇಕ, ಆದರೆ ದೇವರು ಒಬ್ಬನೇ. ಅಗ್ನಿ ಮಂತ್ರದಿಂದ ಕರೆದರೆ ಅಗ್ನಿಯಲ್ಲಿರುವಂತಹ ಅಗ್ನಿ ನಾರಾಯಣನನ್ನು ನಾವಿಲ್ಲಿ ಆಹ್ವಾನ ಮಾಡ್ತಾ ಇದ್ದೀವಿ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ವಾಯು ಮಂತ್ರವನ್ನು ಹೇಳಿದ್ರೂ ಸಹ ವಾಯುವಿನಲ್ಲಿ ಇದ್ದಂತಹ ಭಗವಂತ, ಹಾಗೂ ಇಂದ್ರ ಮಂತ್ರದಲ್ಲಿ ಹೇಳಿದಾಗ ಇಂದ್ರನಲ್ಲಿ ಇರುವಂತಹ ಭಗವಂತ, ಹೀಗೆ ಸಮಸ್ತ ದೇವತೆಗಳಲ್ಲಿರುವ ಸರ್ವ ಶಸ್ತ್ರಗಳಲ್ಲಿ ಅಂದರೆ ಭಗವಂತನ ಗುಣಗಾನ ಮಾಡುವ ಸಮಸ್ತ ಮಂತ್ರಗಳಲ್ಲಿ ಶ್ರೇಷ್ಠನಾಗಿ ಧಾರಣೆ ಮಾಡಿರುವಂತಹ ಭಗವಂತನನ್ನು ನಾವಿಲ್ಲಿ ಸರ್ವಶಸ್ತ್ರಭೃತಾಂಬರಃ ಅಂತ ಕರಿತಾ ಹೋಗ್ತೀವಿ. ಇನ್ನು ಪ್ರಗ್ರಹ ಅಂತ ತೆಗೆದುಕೊಂಡ್ರೆ ದುರ್ಜನರಿಗೆ ಕಡಿವಾಣ ಹಾಕುವ ಭಗವಂತ ಪ್ರಗ್ರಹ. ಎಲ್ಲರ ಮನಸ್ಸಿನೊಳಗೆ ಸನ್ನಿಹಿತನಾಗಿದ್ದು ನಿಯಂತ್ರಿಸುವವ,
ಮನಸ್ಸಿನಿಂದ ಅರ್ಪಿಸಿದರೆ ಅದನ್ನು ಸ್ವೀಕರಿಸಿ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುವ ಭಗವಂತನನ್ನು ನಾವಿಲ್ಲಿ ಪ್ರಗ್ರಹ ಅಂತ ಕರಿತಾ ಹೋಗ್ತೀವಿ. ಇನ್ನು ನಿಗ್ರಹ ಅಂತ ತೆಗೆದುಕೊಂಡ್ರೆ ದುರ್ಜನರನ್ನು ದಮನಿಸುವವ ನಿಗ್ರಹ. ಅದೇ ರೀತಿ ಭಗವಂತನನ್ನು ಒಪ್ಪದೆ ಅಧರ್ಮ ದಾರಿಯಲ್ಲಿ ನಡೆಯುವವರನ್ನು ಶಾಶ್ವತವಾಗಿ ನಿಗ್ರಹಿಸುವ ಭಗವಂತನನ್ನು ನಾವಿಲ್ಲಿ ನಿಗ್ರಹ ಅಂತ ಹೇಳ್ತಾ ಹೋಗ್ತೀವಿ. ಅದನ್ನೇ ಭಗವಂತ ಗೀತೆಯಲ್ಲೂ ಹೇಳ್ತಾ ಹೋಗ್ತಾರೆ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಂ ರಜಸಮಶುಭಾನ್ ಆಸುರೀಂಶ್ವೇವ ಯೋನಿಷು. ಅದೇ ರೀತಿ ಇನ್ನೊಂದು ಶ್ಲೋಕದ ಉದಾಹರಣೆನೂ ಕೊಡ್ತಾ ಹೋಗ್ತಾರೆ. ಆಸುರಿಂ ಯೋನಿಮಾಪನ್ನಾಃ ಮೂಢಾ ಜನ್ಮನಿ ಜನ್ಮನಿ ಮಾಮ ಪ್ರಾಪ್ತ್ಯೈವ ಕೌಂತೇಯ ತಥೋ ಯಾಂತ್ಯಧಮಾಂಗತಿಂ ಅಂತ 2 ಶ್ಲೋಕದ ಉದಾಹರಣೆನ ಇಲ್ಲಿ ಕೊಡ್ತಾ ಹೋಗ್ತಾರೆ. ಅಂದರೆ ಪರತತ್ವವನ್ನು ದ್ವೇಷಿಸುವವ, ಕನಿಕರವಿಲ್ಲದ, ಕೊಳಕಾದ ಅಂಥ ನೀಚ ಮನುಜರನ್ನು ನಾನು ನಿರಂತರವಾಗಿ ಬಾಳ ಬವಣೆಗಳಲ್ಲಿ ಕೆಡವುತ್ತಾ ಹೋಗ್ತೀನಿ ಅಂತ ಹೇಳ್ತಾ ಹೋಗ್ತಾನೆ. ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಮತ್ತೆ ಈ ಭೂಮಿಗೆ ಕಳಿಸ್ತೀನಿ. ಯಾಕೆ ಅಂದರೆ ಅವರು ಮತ್ತೆ ಮತ್ತೆ ಆ ನೋವೆಲ್ಲವನ್ನು ಅನುಭವಿಸ್ಬೇಕು ಅಂತ. ಹಾಗೆ ಇವರು ಪದೇ ಪದೇ ಭೂಮಿಗೆ ಹುಟ್ಟಿ ಹುಟ್ಟಿ ಬರ್ತಾರೆ, ಆದರೆ ನನ್ನನ್ನು ಅವರು ಸೇರೋದೇ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಇಂತಹ ಮತ್ತೆ ಅಧೋಗತಿಯನ್ನು ಅವರು ಪಡಿತಾ ಹೋಗ್ತಾರೆ. ಇದು ನಿಗ್ರಹ ಅನ್ನುವ ನಾಮದ ತಾತ್ಪರ್ಯ ಅಂತ ಹೇಳ್ತಾರೆ. ಯಾವಾಗ ನಾವು ಭಗವಂತನಿಗೆ ಶರಣಾಗ್ತೀವಿ ಆಗ ನಾವು ಭಗವಂತನನ್ನು ಹೋಗಿ ಸೇರ್ತೀವಿ. ಈಗ ಭಗವಂತ ಬೇಡ, ಭಗವಂತನೇ ಇಲ್ಲ ಅಂತ ನಾನು ಅಧರ್ಮದ ದಾರಿಗೆ ಹೋದಾಗ ಆತ ಏನು ಮಾಡ್ತಾನೆ, ಪದೇ ಪದೇ ಭೂಮಿಯಲ್ಲಿ ನಮಗೆ ಹುಟ್ಟುವ ಹಾಗೆ ಮಾಡ್ತಾನೆ. ಹಾಗಾಗಿ ಭಗವಂತನನ್ನು ಪ್ರಗ್ರಹ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ವ್ಯಗ್ರಹ ಅಂತ ನೋಡೋದಾದರೆ ದುಷ್ಟರ ದುಷ್ಟತನ ಅತಿರೇಕಕ್ಕೆ ಕಂಡಾಗ ಸಿಡಿದೇಳುವ ಭಗವಂತ ವ್ಯಗ್ರ. ಇನ್ನೊಂದು ಅರ್ಥದಲ್ಲಿ ಅವನು ವಿಗತ ಪ್ಲಸ್ ಅಗ್ರ, ವ್ಯಗ್ರ ಅಂದರೆ ಕೊನೆ ಇಲ್ಲದವನು. ಅಷ್ಟೇ ಅಲ್ಲ, ಎಲ್ಲವುದರ ಕೊನೆಯೂ ಸಹ ಅವನೇ. ಹಾಗಾಗಿ ಅವನನ್ನು ವ್ಯಗ್ರಹ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ನೈಕ ಶೃಂಗ ಅಂತ ತೆಗೆದುಕೊಂಡ್ರೆ ಅನೇಕ ಕೋಡುಳ್ಳವನು, ಅಂದರೆ ಶೃಂಗ ಅಂದರೆ ಪರ್ವತಗಳಲ್ಲಿ ಸನ್ನಿಹಿತನಾಗಿರೋನು ಅನ್ನೋ ಅರ್ಥನೂ ಬರ್ತಾ ಹೋಗುತ್ತೆ. ಹಾಗಾಗಿಯೂ ಸಹ ಭಗವಂತನನ್ನು ನೈಕ ಶೃಂಗ ಅಂತ ಹೇಳ್ತೀವಿ. ವೇದದಲ್ಲಿ ಭಗವಂತನನ್ನು 4 ಕೋಡಿರುವ ಎತ್ತು ಅಂತ ಕರಿತಾ ಹೋಗ್ತಾರೆ. ಇಲ್ಲಿ ಕೋಡು ಅಂತ ಅಂದರೆ ಗುರುತಿಸುವ ಸಾಧನ ಅಷ್ಟೆ. ಭಗವಂತ 4 ಬಗೆಯ ಶಬ್ದಗಳಿಂದ ವಾಚ್ಯನಾಗಿರುವವನು ಅಂತ. ಅಂದರೆ ನಾಮಪದ, ಕ್ರಿಯಾಪದ, ಉಪಸರ್ಗಗಳು ಮತ್ತು ಅವ್ಯಯಗಳು, ಈ 4ರಿಂದ 4 ವೇದಗಳು ಅಂತ ಹೇಳ್ತಾರೆ. ಇಂತಹ 4 ವೇದಗಳಲ್ಲಿ ವಾಚ್ಯನಾದ ಭಗವಂತನನ್ನು ನಾವಿಲ್ಲಿ ನೈಕ ಶೃಂಗ ಅಂತ ಕರಿತಾ ಹೋಗ್ತೀವಿ. ಇನ್ನು ಗದಾಗ್ರಜ ಅಂತ ತೆಗೆದುಕೊಂಡ್ರೆ ಗದ ರೋಹಿಣಿಯ ಮಗನಲ್ಲಿ ಒಬ್ಬ, ಅಂದರೆ ರೋಹಿಣಿ ಅಂತ ಇರ್ತಾಳಲ್ಲ ಅವಳ ಮಗನ ಹೆಸರು ಗದ ಅಂತ. ಆತ ಕೃಷ್ಣನನ್ನು ನೆರಳಿನಂತೆ ಅನುಸರಿಸ್ತಾ ಹೋಗ್ತಾನೆ. ಅಂದರೆ ಅವನು ನೋಡಿದ್ರೆ ಇವನು ಕೃಷ್ಣನ ಹಾಗೇನೋ ಅಥವಾ ಕೃಷ್ಣನ ತಮ್ಮ ಏನೋ ಅನ್ನೋ ಹಾಗೆ ಅವನ ನಡವಳಿಕೆ ಸಹ ಇರುತ್ತೆ. ಈ ಕಾರಣಕ್ಕಾಗಿ ಭಗವಂತನನ್ನು ಗದನ ಅಣ್ಣ ಅಂತಲೂ ಸಹ ಕರೀತಾ ಹೋಗ್ತಾರೆ. ಇದು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟ ನಾಮ ಅಂತ ಹೇಳ್ತಾರೆ. ಗದ ಅನ್ನೋದಕ್ಕೆ ಇನ್ನೂ ಅನೇಕ ಅರ್ಥಗಳಿದೆ. ಸ್ಪಷ್ಟವಾದ ಮಾತುಗಾರಿಕೆಯನ್ನು ಗದ ಅಂತ ಹೇಳ್ತಾರೆ. ಹಾಗೂ ಗದ್ಯ ರೂಪದ ಸಮಸ್ತ ವೇದ ಮಂತ್ರಗಳಲ್ಲಿ ವಾಚ್ಯನಾಗಿ ಯಜುರ್ವೇದದ ಮಂತ್ರಗಳಲ್ಲಿ ಅಗ್ನಿ ರೂಪದಲ್ಲಿ ಅಭಿವ್ಯಕ್ತವಾಗುವ ಭಗವಂತನನ್ನು ಸಹ ಗದಾಗ್ರಜ ಅಂತ ಹೇಳ್ತಾರೆ. ಹಾಗೆ ಗದೆಯ ತುದಿಯಿಂದ ಅರಿಗಳನ್ನು ಅಂದರೆ ಶತ್ರುಗಳನ್ನು ತರಿದ ಭಗವಂತನನ್ನು ಸಹ ಗದಾಗ್ರಜ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು 82ನೇ ಶ್ಲೋಕಕ್ಕೆ ಹೋಗೋದಾದರೆ ಚತುರ್ಮೂರ್ತಿಶ್ಚತುರ್ಬಾಹುಶ್ಚತುರ್ವ್ಯೂಹಶ್ಚತುರ್ಗತಿ ಚತುರಾತ್ಮ ಚತುರ್ಭಾವಶ್ಚತುರ್ವೇದ ವಿದೇಕಪಾತ್. ಇಲ್ಲಿ ಚತುರ್ಮೂರ್ತಿ ಅಂತಂದರೆ ವಿಶ್ವ, ತೈಜಸ, ಪ್ರಜ್ಞಾ ಮತ್ತು ತುರ್ಯ ಅನ್ನುವ 4 ರೂಪಗಳಲ್ಲಿ ನಮ್ಮ 4 ಸ್ಥಿತಿಯನ್ನು ನಿರ್ಧರಿಸುವ ಭಗವಂತನನ್ನು ಚತುರ್ಮೂರ್ತಿ ಅಂತ ಹೇಳ್ತೀವಿ. ಎಚ್ಚರ ಸ್ಥಿತಿಯಲ್ಲಿ ಅಂದರೆ ನಮ್ಮ ಕಣ್ಣಿನ ಮಧ್ಯೆ ಒಳಗಣ್ಣಿಗೆ
ಎತ್ತಿಕೊಂಡಿರುವ ಶಕ್ತಿ ಕೇಂದ್ರದಲ್ಲಿ ಆಜ್ಞಾಚಕ್ರ ಇದ್ದು ನಮ್ಮ ಎಚ್ಚರ ಸ್ಥಿತಿಯನ್ನು ನಿಯಂತ್ರಿಸುವ ವಿಶ್ವರೂಪಿ ಭಗವಂತ. ಹಾಗೆ ಕಂಠದಲ್ಲಿ ಕಿರುನಾಲಿಗೆಯ ಕೆಳಗೆ ಸೂಜಿ ಮೊಲೆಯಷ್ಟು ಸೂಕ್ಷ್ಮವಾಗಿರುವ ವಿಶುದ್ಧಿ ಚಕ್ರದಲ್ಲಿದ್ದು ನಮ್ಮ ಕನಸಿನ ಸ್ಥಿತಿಯನ್ನು ನಿಯಂತ್ರಿಸುವ ತೈಜಸ ರೂಪಿ ಭಗವಂತ. ಹಾಗೆ ನಿದ್ರೆಯನ್ನು ನಿಯಂತ್ರಿಸುವ ಪ್ರಜ್ಞಾನಾಮಕ ಭಗವಂತ. ಈ ಮೂರು ಸ್ಥಿತಿಗಳೇನಿದೆ ಇದನ್ನು ದಾಟಿದಾಗ ನಾಲ್ಕನೆಯ ಸ್ಥಿತಿಯೇ ತುರ್ಯ. ಇದು ಧ್ಯಾನದಲ್ಲಿ ದೇವರನ್ನು ಕಾಣುವ ಸ್ಥಿತಿ ಅಂತ ಹೇಳ್ತಾರೆ. ಅದನ್ನು ನಿಯಂತ್ರಿಸುವ ಭಗವಂತ. ಹಾಗಾಗಿ ಆತನನ್ನು ಚತುರ್ಮೂರ್ತಿ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಚತುರ್ಬಾಹು ಅಂತ ತೆಗೆದುಕೊಂಡ್ರೆ ಭಗವಂತ ತನ್ನ ಭಕ್ತರಿಗೆ ದರ್ಶನ ಕೊಟ್ಟಾಗಲೆಲ್ಲ 4 ಬಾಹುಗಳೊಂದಿಗೆ ಕಾಣಿಸಿಕೊಂಡಿದ್ದಾನೆ. ವಿಶ್ವರೂಪ ದರ್ಶನವನ್ನು ನೋಡಿ ಭಯಭೀತನಾದ ಅರ್ಜುನ, ನಿನ್ನ ಚತುರ್ಬಾಹುವಿನ ದರ್ಶನವನ್ನು ಕೊಡು ತಂದೆ ಅಂತ ಕೇಳ್ತಾನೆ. ಅಂದರೆ ಅವನು ಆ ವಿಶ್ವರೂಪವನ್ನು ನೋಡಿ ಭಯಭೀತನೂ ಸಹ ಆಗ್ತಾನೆ. ಅವನಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಆಗ ಅವನು ಹೇಳ್ತಾನೆ, ಅಪ್ಪ ನನಗೆ ಈ ನಿನ್ನ ವಿಶ್ವರೂಪವನ್ನು ಕಾಣಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆದರೆ ನೀನು ತೋರಿದ ಈ ವಿಶ್ವರೂಪವನ್ನು ನೋಡುವಂತಹ ಶಕ್ತಿ ನನಗಿಲ್ಲ ತಂದೆ. ಹಾಗಾಗಿ ನೀನು ಕೇವಲ ಚತುರ್ಬಾಹುವಾಗಿ ನನಗೆ ದರ್ಶನವನ್ನು ಕೊಡು ಸಾಕು ಅಂತ ಹೇಳ್ತಾನೆ. ಅಂದರೆ ಅವನು ಈ 4 ತೋಳುಗಳ ಕೈ ಏನಿದೆ ಅದೇ ನನಗೆ ಸಾಕು. ನೀನು ಸಾವಿರಾರು ಕೈ ಇರುವಂತಹ ವಿಶ್ವಬಾಹುವನ್ನು ನನಗೆ ನೋಡೋದಕ್ಕೆ ಆಗೋದಿಲ್ಲ. ಮತ್ತೊಮ್ಮೆ ನೀನು 4 ತೋಳುಗಳಲ್ಲಿ ಅದೇ ರೂಪದಲ್ಲೇ ಕಾಣಿಸ್ಕೋತಂದೆ ಅಂತಲೂ ಸಹ ಕೇಳ್ತಾ ಹೋಗ್ತಾನೆ ಅರ್ಜುನ. ಅದೇ ರೀತಿ ಭಗವಂತ 4 ತೋಳುಗಳಲ್ಲಿ ಶಂಖ ಚಕ್ರ ಗದಾಧರವನ್ನು ತೊಟ್ಟಿರ್ತಾನೆ. ಅದೇನೇ ಧರ್ಮ, ಅರ್ಥ, ಕಾಮ, ಮೋಕ್ಷದ ಸಂಕೇತ. ಇದಕ್ಕೆ ಅನುಗುಣವಾಗಿ 4 ಆಯುಧಗಳನ್ನು ಅಥವಾ ಅಭಯ ಮತ್ತು ಧ್ಯಾನ ಮುದ್ರೆಯನ್ನು ಭಗವಂತ ಹಿಡ್ಕೊಂಡಿರ್ತಾನೆ. ಭಗವಂತ ಹಿಡಿದಿರೋ ಆಯುಧದ ಮಹತ್ವವನ್ನು ನಾವು ಹಲವಾರು ಬಾರಿ ತಿಳ್ಕೊಂಡಿದ್ದೀವಿ. ಈಗ ಇಲ್ಲಿ ನಾವು ಧ್ಯಾನ ಮತ್ತು ಅಭಯ ಮುದ್ರೆಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೋಬೇಕು. ಅಂದರೆ ತೋರು ಬೆರಳು ಉಳಿದ 3 ಬೆರಳುಗಳಿಂದ ಮುಂಭಾಗಕ್ಕೆ ಬಾಗಿದ ಹೆಬ್ಬೆರಳುಗಳನ್ನು ಸ್ಪರ್ಶಿಸುವ ಧ್ಯಾನ ಮುದ್ರೆ ಅಂತ ಹೇಳ್ತಾರೆ. ಇಲ್ಲಿ ತೋರು ಬೆರಳು ಏನಿದೆ ಇದು ಜೀವರನ್ನು, ಹೆಬ್ಬೆರಳು ಭಗವಂತನನ್ನು ಸೂಚಿಸ್ತಾ ಹೋಗುತ್ತೆ. ಉಳಿದ 3 ಬೆರಳುಗಳು ಅವಿದ್ಯೆ, ಕಾಮ, ಕರ್ಮವನ್ನು ಸೂಚಿಸ್ತಾ ಹೋಗುತ್ತೆ. ಈ ರೀತಿ ಅವಿದ್ಯೆ, ಕಾಮ ಹಾಗೂ ಕರ್ಮವನ್ನು ಬಿಟ್ಟು ಧ್ಯಾನ, ಭಕ್ತಿ, ಮೋಕ್ಷವಾದ ಭಗವಂತನನ್ನು ಸೇರುವುದನ್ನು ಧ್ಯಾನ ಮುದ್ರೆ ಪ್ರತಿಪಾದಿಸ್ತಾ ಹೋಗುತ್ತೆ. ಇನ್ನು ಅಭಯ ಅಂದರೆ ಅಭಯ ಭಗವಂತನ ಪಾದವನ್ನು ತೋರಿಸ್ತಾ ಹೋಗುತ್ತೆ. ಅಂದರೆ ಭಗವಂತನ ಪಾದದಲ್ಲಿ ಶರಣಾಗಿ ನಾವು ಹೋದಾಗ, ಅಂದರೆ ಶರಣನ ಯಾರ ಭಕ್ತರು ಬೇಡ್ತಾರೋ ಅವರ ಕೈನ ಎಂದೂ ಸಹ ಬಿಡೋದಿಲ್ಲ ಅನ್ನೋದು ಅರ್ಥ. ಸಾಮಾನ್ಯವಾಗಿ ನಾವು ತಿರುಪತಿ ದೇವರನ್ನು ಪ್ರತಿಪಾದಿಸ್ಬೇಕಾದ್ರೆ ಆ ಅಭಯ ಮುದ್ರೆನೇ ಮುಖ್ಯವಾಗಿರುತ್ತೆ ನೋಡಿ. ಯಾವಾಗಲೂ ಅಷ್ಟೇ ಕೈ ಯಾವಾಗಲೂ ಕೆಳಗಡೆ ತೋರಿಸ್ತಾ ಹೋಗುತ್ತೆ. ಅಂದರೆ ನಾವೇನು ಅಂದ್ಕೊತೀವಿ, ಏನು ಕೊಡ್ತಾ ಇದ್ದಾನೆ ಈ ಅಭಯ ಮುದ್ರೆಯ ಉದ್ದೇಶ ಏನು ಅಂತ ನಾವು ನೋಡಿದಾಗ ಗೊತ್ತಾಗುತ್ತೆ. ನೀನು ನನ್ನ ಪಾದವನ್ನು ಹಿಡಿದಿದ್ದೀಯಾ ಅಂದರೆ ನೀನು ನನಗೆ ಕಂಪ್ಲೀಟ್ ಸರೆಂಡರ್ ಆಗಿದೆಯಾ ಅಂದರೆ ನಾನು ಯಾವತ್ತೂ ನಿನ್ನ ಕೈ ಬಿಡೋದಿಲ್ಲ ಅನ್ನೋದು ಇದು ಸೂಚಿಸ್ತಾ ಹೋಗುತ್ತೆ. ಬಾಹುಗಳು ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷದ ಸಂಕೇತವಾದರೆ ಈ ಅಭಯ ಮುದ್ರೆ ನಮಗೇನು ಮಾಡ್ತಾ ಹೋಗುತ್ತೆ, ನಾನು ಕಂಪ್ಲೀಟ್ ಸರೆಂಡರ್ ಆಗಬೇಕು ಅಂತ ಹೇಳ್ತಾ ಹೋಗುತ್ತೆ. ಇನ್ನು ಧ್ಯಾನ ಮುದ್ರೆ ನಾವು ಭಗವಂತನನ್ನು ಸೇರಬೇಕು ಅನ್ನೋದು ತೋರಿಸ್ತಾ ಹೋಗುತ್ತೆ. ಎಷ್ಟು ಭಿನ್ನವಾಗಿದೆ ಅಲ್ವಾ ಇದರ ಅರ್ಥ. ಇನ್ನು ಚತುರ್ವ್ಯೂಹ ಅಂತ ಮುಂದಿನ ನಾಮವನ್ನು ತೆಗೆದುಕೊಂಡ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನೋ 4 ರೂಪಗಳ ಗುಂಪು ಉಳ್ಳವನು ಚತುರ್ವ್ಯೂಹ. ಇಲ್ಲಿ ಶರೀರ ಪುರುಷ ಶಿವ, ಛಂದಸ್ ಪುರುಷ ಶೇಷ ಮತ್ತು ವೇದ ಪುರುಷ ಗರುಡ ಹಾಗೂ ಮಹಾಪುರುಷ ಬ್ರಹ್ಮವಾಯು. ಹೀಗೆ 4 ಗುಂಪಿನ ದೇವತೆಗಳ ಪರಿವಾರ ಉಳ್ಳಂತಹ ಭಗವಂತನನ್ನು ನಾವು ಚತುರ್ವ್ಯೂಹ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಚತುರ್ಗತಿ ಅಂತ ತೆಗೆದುಕೊಂಡ್ರೆ 4 ಆಶ್ರಮಗಳಿಗೆ ಆಸರೆಯಾಗಿರುವ ಭಗವಂತ ಚತುರ್ಗತಿ. ಮೋಕ್ಷದ 4 ವಿಧ ಅಂತ ಹೇಳ್ತಾರೆ. ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ ಮತ್ತು ಸಾಯುಜ್ಯ. ಸಾಲೋಕ್ಯ ಅಂತಂದರೆ ಭಗವಂತ ಇರುವ ಲೋಕದಲ್ಲಿ ನಾವಿರೋದು.
ಸಾಮೀಪ್ಯ ಅಂದರೆ ಭಗವಂತನ ಪಕ್ಕದಲ್ಲಿ ಇರೋದು. ಸಾರೂಪ್ಯ ಅಂದರೆ ಭಗವಂತನಿಗೆ ಸಮನಾಗಿ ಇರೋದು. ಸಾಯುಜ್ಯ ಅಂದರೆ ಹಾಲು ನೀರು ಬೆರೆತಂತೆ ಭಗವಂತನಲ್ಲಿ ಬೆರೆಯುವುದು. ಈ 4 ವಿಧದ ಮುಕ್ತಿಯನ್ನು ಕರುಣಿಸುವ ಭಗವಂತ ಚತುರ್ಗತಿ. ಮನುಷ್ಯನಿಗೆ ಇನ್ನೊಂದು ರೀತಿಯಲ್ಲಿ 4 ಗತಿಗಳಿದೆ. ಭೂಮಿಯಲ್ಲಿದ್ದು ಪುಣ್ಯ ಮಾಡುವವರಿಗೆ ಸ್ವರ್ಗ, ಪಾಪ ಮಾಡುವವರಿಗೆ ನರಕ, ಅಸುರ ಸ್ವಭಾವದವರಿಗೆ ತಮಸ್ಸು, ಸಾತ್ವಿಕರಿಗೆ ಮುಕ್ತಿ. ಹೀಗೆ ತಮಸ್ಸು, ಮುಕ್ತಿ, ಸ್ವರ್ಗ ಹಾಗೂ ನರಕಗಳೆಂಬ ಚತುರ್ಗತಿಗಳಿಗೆ ಆಸರೆಯಾದ ಭಗವಂತನನ್ನು ನಾವಿಲ್ಲಿ ಚತುರ್ಗತಿ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಚತುರಾತ್ಮ ಅಂತ ತೆಗೆದುಕೊಂಡ್ರೆ ನಮ್ಮ ದೇಹದೊಳಗಿರುವ ಜೀವಸ್ವರೂಪ ಆತ್ಮ, ಅಂತರಾತ್ಮ, ಪರಮಾತ್ಮ ಮತ್ತು ಜ್ಞಾನಾತ್ಮ ಎಂಬ 4 ರೂಪಗಳಿಂದ ನಮ್ಮನ್ನು ನಿಯಂತ್ರಿಸುವ ಭಗವಂತನನ್ನು ಚತುರಾತ್ಮ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಚತುರ್ಭಾವ ಅಂತ ತೆಗೆದುಕೊಂಡ್ರೆ ಈ ನಾಮಕ್ಕೆ ಓಂಕಾರ ಉದಾಹರಣೆಯಾಗಿ ಕೊಡ್ತಾ ಹೋಗ್ತಾರೆ. ಈ ನಾಮ ಓಂಕಾರಕ್ಕೆ ಸಂಬಂಧಪಟ್ಟ ವಿಷಯ ಅಡಗಿರುತ್ತೆ. ಅಕಾರ, ಉಕಾರ, ಮಕಾರ ಮತ್ತು 4ನೆಯದು ನಾದ. ಈ 4 ಅಕ್ಷರಗಳಿಂದ ಭಾವಿಸಲ್ಪಡುವ ಭಗವಂತನನ್ನು ಚತುರ್ಭಾವ ಅಂತ ಹೇಳ್ತೀವಿ. ಅಕಾರಕ್ಕೆ ಸಂಬಂಧಪಟ್ಟ ರೂಪ ಕೃಷ್ಣಾವತಾರ, ಉಕಾರಕ್ಕೆ ಸಂಬಂಧಪಟ್ಟ ರೂಪ ರಾಮಾವತಾರ, ಮಕಾರಕ್ಕೆ ಸಂಬಂಧಪಟ್ಟ ರೂಪ ನರಸಿಂಹ ಹಾಗೂ ನಾದಕ್ಕೆ ಸಂಬಂಧಪಟ್ಟ ರೂಪ ವರಾಹ. ಇದೇ 4 ಭಾವಗಳು ಅಂತ ಹೇಳ್ತಾ ಹೋಗ್ತಾರೆ. ಈ 4 ಅವತಾರಗಳಲ್ಲಿ ಜಯ ವಿಜಯರ ಅಸುರಿ ಶಕ್ತಿಯನ್ನು ಸಂಹಾರಕ್ಕಾಗಿ ಭಗವಂತ ತಳೆಯುವ ರೂಪ ಅಂತಲೂ ಸಹ ನಮಗೆ ಗೊತ್ತು. ಹಿರಣ್ಯಾಕ್ಷನನ್ನು ವರಾಹನಾಗಿ, ಹಿರಣ್ಯಕಶಿಪುವನ್ನು ನರಸಿಂಹನಾಗಿ, ರಾವಣ ಮತ್ತು ಕುಂಭಕರ್ಣರನ್ನು ರಾಮನಾಗಿ, ಶಿಶುಪಾಲ ಮತ್ತು ದಂತವಕ್ರರನ್ನು ಕೃಷ್ಣನಾಗಿ ಭಗವಂತ ಸಂಹಾರ ಮಾಡಿ ಜಯ ಮತ್ತು ವಿಜಯರನ್ನು ಅವರ ಅಸುರಿ ರೂಪದಿಂದ ಬಿಡುಗಡೆ ಮಾಡಿದ. ಅಂದರೆ ನಮ್ಮೆಲ್ಲರಿಗೂ ಗೊತ್ತು, ಜಯ ಮತ್ತು ವಿಜಯರು ಶೇಷನ ಮಕ್ಕಳು. ಇವರು ಭಗವಂತನ ಅರಮನೆಯ ಬಾಗಿಲು ಕಾಯುವ ಸೇವಕರು ಅಂತಲೂ ಸಹ ಹೇಳ್ತಾ ಹೋಗ್ತಾರೆ ಅಲ್ವಾ. ಇದು ನಮಗೆ ಗೊತ್ತಿರುವಂತಹ ವಿಷಯ. ಅದೇ ರೀತಿ ನಮ್ಮ ದೇಹದಲ್ಲಿ ಭಗವಂತನ ಅರಮನೆ ನಮ್ಮ ಹೃತ್ಕಮಲ. ಈ ಹೃತ್ಕಮಲವನ್ನು ಕಾಯುವ ಶಕ್ತಿಗಳಾದ ಜಯ ವಿಜಯರು ಅಸುರಿ ರೂಪ ತೊಟ್ಟರೆ ನಾವು ನಮ್ಮ ಸೀಮಿತವನ್ನು ಕಳೆದುಕೊಂಡು ಬಿಡ್ತೇವೆ. ಹಾಗಾಗಿ ನಿರಂತರವಾಗಿ ಓಂಕಾರದ ಉಪಾಸನೆಯಿಂದ, ಅಂದರೆ ರಾಮ, ಕೃಷ್ಣ, ನರಸಿಂಹ, ವರಾಹರೂಪಿ ಭಗವಂತನನ್ನು ಉಪಾಸನೆ ಮಾಡೋದರಿಂದ ನಮಗೆ ಮೋಕ್ಷ ಕರುಣಿಸ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ಈ 4 ಪುರುಷಾರ್ಥಗಳನ್ನು 4 ವರ್ಣದಲ್ಲಿ ಹುಟ್ಟಿರುವ ಭಗವಂತನನ್ನು ಚತುರ್ಭಾವ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಚತುರ್ವೇದ ಅಂತ ತೆಗೆದುಕೊಂಡ್ರೆ 4 ವೇದಗಳ ಅಂತರಂಗದ ಸಂಪೂರ್ಣ ಅರ್ಥವನ್ನು ಬಲ್ಲ ಭಗವಂತ ಚತುರ್ವೇದ. ವೇದವೆಂಬ ಕಡಲಲ್ಲಿ ಮುಳುಗಿ ಅಲ್ಲಿರುವ ಮುತ್ತುಗಳನ್ನು ಹೆಕ್ಕಿ ತರಬಲ್ಲವರು ನಿಜವಾದ ವೇದ ಪಾರಂಗತರು ಅಂತ ಹೇಳ್ತಾ ಹೋಗ್ತೀವಿ. ನಾವು ಎಷ್ಟೇ ತಿಳಿದ್ರೂ ಸಹ ಅದು ಅಪೂರ್ಣ. ವೇದವನ್ನು ಸಂಪೂರ್ಣವಾಗಿ ತಿಳಿದವನು ಭಗವಂತ ಒಬ್ಬನೇ. ಅದಕ್ಕೆ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂ ಚ ವೇದೈಚ ಸರ್ವೈರಹಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇಹ ಚಾಹಂ ಅಂತ. ಅಂದರೆ ಎಲ್ಲರ ಹೃದಯದಲ್ಲಿ ನಾನು ನೆಲೆಸಿರುವೆ. ನೆನಪು, ಅರಿವು, ಮರುವು ಎಲ್ಲವನ್ನ ನಾನು ಕೊಡುವೆ. ಎಲ್ಲ ವೇದಗಳಿಂದ ಅರಿಯಬೇಕಾದವನು ನಾನೇ. ಅಷ್ಟೇ ಅಲ್ಲ, ವೇದಾಂತ ಸೂತ್ರಗಳ ನೊರೆದವನು, ವೇದಗಳ ಮರ್ಮವನ್ನು ಅರಿತವನು ನಾನೊಬ್ಬನೇ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಹೋಗ್ತಾನೆ. ಇನ್ನು ಏಕಪಾತ್ ಅಂತ ತೆಗೆದುಕೊಂಡ್ರೆ ಭಗವಂತನ ರೂಪ ಹಲವು. ಅನಂತ ರೂಪಿ ಭಗವಂತ ಏಕರೂಪನಾದವನು, ಅಖಂಡ ಹಾಗೂ
ಅಭಿನ್ನ ಸ್ವರೂಪದಿಂದ ಸರ್ವ ಜೀವಜಾತರನ್ನು ಆವರಿಸಿರುವ ಭಗವಂತನನ್ನು ನಾವಿಲ್ಲಿ ಏಕಪಾತ್ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಅವನು ಹಲವಾರು ರೂಪದಲ್ಲಿ ಈ ಭೂಮಿಗೆ ಇಳಿದು ಬರಬಹುದು ಅಥವಾ ಹಲವಾರು ಜೀವಿಯಲ್ಲಿ ಸನ್ನಿಹಿತನಾಗಿರಬಹುದು. ಆದರೆ ಆತ ಏಕರೂಪ, ಎಲ್ಲರಲ್ಲಿ ಬಿಂದು ಸ್ವರೂಪನಾಗಿ ಅಡಕನಾಗಿದ್ದಾನೆ. ಹಾಗಾಗಿಯೂ ಸಹ ನಾವಿಲ್ಲಿ ಭಗವಂತನನ್ನು ಏಕಪಾತ್ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ನಾವು 83ನೇ ಶ್ಲೋಕಕ್ಕೆ ಬರೋದಾದರೆ, ಸಮಾವರ್ತೋ ನಿವೃತ್ತಾತ್ಮ ದುರ್ಜಯೋ ದುರತಿಕ್ರಮಃ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಹ. ಅಂದರೆ ಭಗವಂತ ಸಮಾವರ್ತ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಸಮಾವರ್ತ ಅಂದರೆ ಸಂಸಾರದ ಚಕ್ರ ತಿರುಗಿಸುವವನು ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಈ ಜಗತ್ತಿನ ಕೇಂದ್ರ ಬಿಂದು ಧ್ರುವ ಮಂಡಲದ ಸಮೀಪ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ಶಿವಕುಮಾರ ರೂಪದಲ್ಲಿ ಭಗವಂತ ನಿಂತು ಅದನ್ನು ನಿಯಮಿತವಾಗಿ, ಅದರಲ್ಲೂ ಗಣಿತಬದ್ಧವಾಗಿ ಪ್ರಪಂಚವನ್ನು, ಗ್ರಹ ಕೋಲಾಕಾರವನ್ನು ತಿರುಗಿಸುವ ಹಾಗೂ ಚಕ್ರಾಧಾರಿ ಭಗವಂತನನ್ನು ಸಮಾವರ್ತ ಅಂತ ಹೇಳ್ತೀವಿ. ನೋಡಿ, ಎಷ್ಟು ವರ್ಷಾನುವರ್ಷದಿಂದ ಭಗವಂತ ಈ ಕೆಲಸ ಗಣಿತಬದ್ಧ ಕ್ರಿಯೆಯಲ್ಲಿ ಮಾಡ್ತಾ ಹೋಗ್ತಾನೆ. ಏಕೆಂದರೆ ಇದು ಗಣಿತಬದ್ಧ ಕ್ರಿಯೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಪಂಚಾಂಗವನ್ನು ನೋಡಿದಾಗ ಗೊತ್ತಾಗುತ್ತೆ. ಯಾವಾಗ ಹುಣ್ಣಿಮೆ ಆಗುತ್ತೆ, ಯಾವಾಗ ಅಮಾವಾಸ್ಯೆ ಆಗುತ್ತೆ, ಯಾವಾಗ ಗ್ರಹಣಗಳು ಬರುತ್ತೆ. ಈ ರೀತಿ ಸಂಪೂರ್ಣವಾಗಿ ಆತ ಗಣಿತಬದ್ಧವಾಗಿ ಮಾಡ್ತಾ ಹೋಗ್ತಾನೆ. ಹಾಗೂ ಭಗವಂತ ಕೇಂದ್ರ ಬಿಂದುವಿನಲ್ಲಿ ನಿಂತು ಪ್ರಪಂಚವನ್ನು ತಿರುಗಿಸುವುದಲ್ಲದೆ ತಾನೂ ಕೂಡ ಪ್ರತಿಯೊಂದು ವಸ್ತುವಿನಲ್ಲಿ ನೆಲೆಸಿ ತಿರುಗುತ್ತಿದ್ದಾನೆ. ಯಾಕೆ ಇಲ್ಲಿ ಭಗವಂತನು ತಿರುಗ್ತಾ ಇದ್ದಾನಪ್ಪ ಅಂದರೆ, ಈಗ ಭೂಮಂಡಲದಲ್ಲಿ ಭೂಮಿಯಲ್ಲಿ ಭಗವಂತ ಇದ್ದಾನೆ, ಪ್ರತಿಯೊಂದು ಗ್ರಹದಲ್ಲಿ ಭಗವಂತ ಇದ್ದಾನೆ. ಅದು ತಿರುಗಿದಾಗ ಆತನು ಅದರೊಳಗೆ ಸನ್ನಿಹಿತನಾಗಿದ್ದಾನಲ್ವ. ಹಾಗಾಗಿ ಆತನೂ ಸಹ ತಿರುಗ್ತಾ ಇದ್ದಾನೆ. ಅವನು ಬರೀ ತಿರುಗಿಸ್ತಾ ಇಲ್ಲ, ಅವನು ತಿರುಗ್ತಾ ಇದ್ದಾನೆ. ದಟ್ ಮೀನ್ಸ್ ಕೆಲವ್ರು ಹೇಗೆ ಈ ಕೆಲಸ ಮಾಡು ಅಂತ ಆರ್ಡರ್ ಮಾಡ್ತಾರೆ, ಹೀ ಈಸ್ ನಾಟ್ ಆರ್ಡರಿಂಗ್. ಅವನು ಕೆಲಸ ಮಾಡುವುದರ ಜೊತೆಗೆ ಮಾಡಿಸ್ತಾ ಇದ್ದಾನೆ, ಅವನು ಮಾಡ್ತಾ ಇದ್ದಾನೆ. ಹಾಗಾಗಿ ಆತನನ್ನು ಸಮಾವರ್ತ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ನಿವೃತ್ತಾತ್ಮ ಮತ್ತು ಅನಿವೃತ್ತಾತ್ಮ ಅಂತ ತೆಗೆದುಕೊಂಡ್ರೆ, ನಿರಂತರವಾಗಿ ಈ ಸಂಸಾರ ಚಕ್ರವನ್ನು ತಿರುಗಿಸುತ್ತಿರುವ ಭಗವಂತ, ಯಾವುದೇ ರೀತಿ ಮೋಹ ಇಲ್ಲದೆ ಎಲ್ಲವನ್ನ ನಿಯಮಿತವಾಗಿ ಮಾಡುವ ಭಗವಂತ ನಿವೃತ್ತಾತ್ಮ. ಅವನಿಗೆ ಯಾವುದೇ ರೀತಿಯಾದಂತಹ ಮೋಹ ಇಲ್ಲ, ಅಥವಾ ಅವನಿಗೆ ಯಾವುದೇ ಕೆಲಸದಿಂದ ಏನೂ ಆಗಬೇಕಾಗಿಲ್ಲ. ನಮಗೆ ಆಗಬೇಕಾಗಿದೆ, ಭಗವಂತನಿಂದ ನಮಗೆ ಆಗಬೇಕಾಗಿದೆ ಕೆಲಸ, ಆದರೆ ನಮ್ಮಿಂದ ಭಗವಂತನಿಗೆ ಆಗಬೇಕಾಗಿಲ್ಲ. ನಾನು ಅದಕ್ಕೆ ಯಾವಾಗಲೂ ಸಹ ಉದಾಹರಣೆ ಕೊಡೋದು, ಮೀನಿಗೆ ಸಮುದ್ರದ ಅವಶ್ಯಕತೆ ಇದೆ ಅಥವಾ ಮೀನಿಗೆ ನೀರಿನ ಅವಶ್ಯಕತೆ ಇದೆಯೇ ವಿನಃ ನೀರಿಗೆ ಮೀನಿನ ಅವಶ್ಯಕತೆ ಇಲ್ಲ. ಏಕೆ ಅಂತಂದರೆ ಭಗವಂತನಿಗೆ ನಮ್ಮ ಅವಶ್ಯಕತೆ ಇಲ್ಲ, ಆದರೆ ನಮಗೆ ಭಗವಂತನ ಅವಶ್ಯಕತೆ ಖಂಡಿತವಾಗ್ಲೂ ಯಾವಾಗಲೂ ಸದಾ ಇರುತ್ತೆ. ಇನ್ನು ದುರ್ಜಯ ಅಂತ ತೆಗೆದುಕೊಂಡ್ರೆ, ಜಯ ಅಂದರೆ ಒಂದು ಅರ್ಥದಲ್ಲಿ ಇನ್ನೊಬ್ಬರನ್ನು ಸೋಲಿಸೋದು ಅಂತ, ಇನ್ನೊಂದು ಅರ್ಥದಲ್ಲಿ ವರ್ತನೆಯಲ್ಲಿ ಎತ್ತರದಲ್ಲಿರುವುದು ಅಂತ. ಒಂದು ಪಡೆಯುವುದು, ಇನ್ನೊಂದು ಇರುವುದು. ಭಗವಂತ ಎಲ್ಲರಿಂದ ಎತ್ತರದಲ್ಲಿರುವವ, ಆತನನ್ನು ಮೀರಿ ಮೇಲಕ್ಕೆ ಹೋಗೋದು ಅಸಾಧ್ಯ. ಅಂದರೆ ಜಯ ಅಂದರೆ ನಾವು ತಿಳ್ಕೊಂಡಿರೋದು ಅದನ್ನೇ, ಒಬ್ಬರನ್ನ ಸೋಲಿಸ್ಬೇಕು ಅಂತ. ನೋ, ಬರೀ ಸೋಲ್ಸೋದಷ್ಟೇ ಅಲ್ಲ, ನಮ್ಮನ್ನು ನಾವು ಎತ್ತರಕ್ಕೆ ಕೊಂಡೊಯ್ಯಬೇಕು. ಯಾವ ಮೂಲಕ? ನಮ್ಮ ಗುಣದ ಮೂಲಕ, ನಮ್ಮ ಜ್ಞಾನದ ಮೂಲಕ. ಯಾಕೆ ಅಂತಂದರೆ ಜಯ ಅಂತ ಅಂದರೆ ನನ್ನ ಅಪ್ಗ್ರೇಡ್ ವರ್ಷನ್. ಈಗ ನನಗಿನ್ನೂ ಜ್ಞಾನ ಬೇಕು ಭಗವಂತ ಅಂತ ಭಗವಂತನ ಮೊರೆ ಹೋಗೋದು, ಅವನು ನಿಜವಾದ ಜಯ. ಅವನಿಗಿಂತ ಎತ್ತರದಲ್ಲಿ ಯಾರೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆತನನ್ನು ದುರ್ಜಯ ಅಂತ ಹೇಳ್ತೀವಿ. ಇನ್ನು ದುರತಿಕ್ರಮ ಅಂದರೆ ಇಡೀ ಜಗತ್ತು ಭಗವಂತನ ಅಂಕೆಯಲ್ಲಿದೆ, ಅವನ ಅಣತಿಯಲ್ಲಿ ಮೀರಿ ಯಾರೂ ಸಹ ಮೇಲಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅವನನ್ನು ಮೀರಿ ಒಂದು ವಸ್ತು ಈ ಜಗತ್ತಿನಲ್ಲಿ ಖಂಡಿತವಾಗಿಯೂ ಸಹ ಇಲ್ಲ. ಹಾಗಾಗಿ ಆತನನ್ನು ನಾವಿಲ್ಲಿ ದುರತಿಕ್ರಮ ಅಂತ ಕರಿತಾ ಹೋಗ್ತೀವಿ. ಇನ್ನು ದುರ್ಲಭ ಅಂತ ಅಂದರೆ ಭಗವಂತ ಎಲ್ಲ ಕಡೆ ಇದ್ದರೂ ಕೂಡ ಅವನನ್ನು ಸುಲಭವಾಗಿ ಪಡೆಯೋದು ಅಸಾಧ್ಯ ಅಲ್ವಾ? ನಮಗೆ ಗೊತ್ತು, ಗೋವಿನಲ್ಲಿ ಇದ್ದಾನೆ, ಮರದಲ್ಲಿ ಇದ್ದಾನೆ, ಗಾಳಿಯಲ್ಲಿ ಇದ್ದಾನೆ, ನಮ್ಮ ಒಳಗಿದ್ದಾನೆ, ನಮ್ಮ ಹೊರಗಿದ್ದಾನೆ.
ವಿ ನೋ ಎವ್ರಿಥಿಂಗ್, ಬಟ್ ಸ್ಟಿಲ್ ಅವನನ್ನು ಪಡೆಯೋದು ತುಂಬ ಕಷ್ಟ. ಹಾಗಾಗಿ ಆತ ದುರ್ಲಭ. ಇನ್ನು ದುರ್ಗಮ ಅಂತ ಅಂದರೆ ಭಗವಂತನನ್ನು ಸುಲಭವಾಗಿ ತಿಳಿಯೋದು ತುಂಬ ಕಷ್ಟ. ಆತ ನಮ್ಮ ಇಂದ್ರಿಯಗಳಿಗೆ ಎಟುಕಲಾರ. ಆತ ದುರ್ಗಮ. ಆತನನ್ನು ತಿಳಿಯಬೇಕಾದ್ರೆ ನಾವು ನಮ್ಮ ಹೊರ ಪ್ರಪಂಚವನ್ನು ಬಿಟ್ಟು ಒಳ ಪ್ರಪಂಚದಲ್ಲಿ ಸಾಧನೆ ಮಾಡಬೇಕು. ಅಂದರೆ ನಮ್ಮ ಅಂತರಂಗದಲ್ಲಿ ಇರುವಂತಹ ಭಗವಂತನನ್ನು ಹುಡುಕುವ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಭಗವಂತ ಸಿಗುವ ಸಾಧ್ಯತೆ ಇದೆ. ನಾವು ಹೊರಗಡೆ ಇನ್ನೆಲ್ಲೋ ಸಿಗ್ತಾನೆ ಅಂತ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಇನ್ನು ದುರ್ಗಹ ಅಂತ ತೆಗೆದುಕೊಂಡ್ರೆ ಭಗವಂತ ಅಜ್ಞಾನಿಗಳಿಗೆ ಎಂದೂ ಸಹ ದೊಕ್ಕೋದಿಲ್ಲ. ಆತ ಈಗ ನಾವು ಹೇಳ್ತೀವಲ್ಲ, ಒಂದು ಲಗ್ಗೆ ಹೊಡೆದಿದ ತಕ್ಷಣ ಸಿಕ್ಬಿಡ್ತಾರೆ ಅಂತ, ಆದರೆ ಆತ ಅಜ್ಞಾನಿಗಳಿಗೆ ಲಗ್ಗೆ ಹೊಡೆದ್ರೂ ಸಿಗಲಾಗದ ಕೋಟೆ ಅಂತ ಹೇಳ್ತಾರೆ. ಅಂದರೆ ಅಜ್ಞಾನಿಗಳಿಗೆ ಅವನು ಏನು ಮಾಡಿದ್ರೂ ಸಹ ಸಿಕ್ಕೋದಿಲ್ಲ ಅನ್ನೋ ಅರ್ಥ ಕೊಡ್ತಾ ಹೋಗ್ತಾರೆ. ಇನ್ನು ದುರಾವಾಸಃ ಅಂತ ತೆಗೆದುಕೊಂಡ್ರೆ ಸುಲಭವಾಗಿ ಧ್ಯಾನಕ್ಕೆ ಸಿಗದ ಭಗವಂತ ದುರಾವಾಸ. ಮಹಾನ್ ಸಂತರೂ ಕೂಡ ಭಗವಂತನನ್ನು ಕಾಣಿಸೋದು ಕೇವಲ ಕೆಲ ಕ್ಷಣಗಳು ಮಾತ್ರ. ಎಷ್ಟಪ್ಪ ಆ ಕೆಲ ಕ್ಷಣಗಳು ಅಂದರೆ ಅ ಅಂತ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ನಾವೆಷ್ಟು ಸಮಯ ತಗೊಂಡ್ವೋ ಅದನ್ನು 4 ಭಾಗ ಮಾಡಿದಾಗ ಅದರಲ್ಲಿ 1 ಭಾಗ ಮಾತ್ರ ಭಗವಂತ ಕಾಣಿಸ್ತಾ ಹೋಗ್ತಂತೆ. ಅಂದರೆ ಅಷ್ಟು ಕಡಿಮೆ ಸಮಯ ಒಬ್ಬ ಧ್ಯಾನದಲ್ಲಿ ಇರೋರಿಗೆ, ಅಂದರೆ ಸಂತರಿಗೆ ಆತ ಸಿಗೋದು. ಹಾಗಾಗಿ ಭಗವಂತನ ದರ್ಶನ ಅಷ್ಟು ಅಂದರೆ ಅನ್ಬೇಕಾದ್ರೆ ಅದು 4 ಭಾಗ ಮಾಡಿದಾಗ 1 ಭಾಗ ಭಗವಂತ ಕಾಣ್ತಾನಲ್ಲ, ಅದಕ್ಕೆ ಕಂಡ್ರೇ ಮಹಾಪುಣ್ಯ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ದುರಾರಿಹ ಅಂತ ತೆಗೆದುಕೊಂಡ್ರೆ ಕೆಟ್ಟ ದಾರಿ ಹಿಡಿದ ದುಷ್ಟರನ್ನು ಕೆಡಹುವ ಭಗವಂತ ದುರಾರಿಹ. ನಮ್ಮೊಳಗಿದ್ದು ನಮ್ಮ ಸುತ್ತ ಮುತ್ತಿಗೆ ಹಾಕುವ ಕೆಟ್ಟ ಶಕ್ತಿಗಳಾದ ಕಾಮ, ಕ್ರೋಧ, ಅಜ್ಞಾನ, ಅಸೂಯೆ, ಅಹಂಕಾರಗಳಿಂದ ನಮ್ಮನ್ನು ಬಿಡಿಸಬಲ್ಲ ಭಗವಂತ ದುರಾರಿಹ. ಹಾಗಾಗಿ ನಮಗೆ ಕೆಟ್ಟ ಬುದ್ಧಿ ಬರ್ತಾ ಇದೆ, ಅಜ್ಞಾನ ಆವರಿಸ್ತಾ ಇದೆ ಅಂದಾಗ ನಾವು ಭಗವಂತನ ಮೊರೆ ಹೋಗಬೇಕು, ಭಗವಂತ ಈ ರಾಕ್ಷಸರಿಂದ ನಮ್ಮನ್ನು ಉಳಿಸಪ್ಪ ಅಂತ. ಹಾಗಾಗಿ ಭಗವಂತನನ್ನು ನಾವಿಲ್ಲಿ ದುರಾರಿಹ ಅಂತ ನಾವಿಲ್ಲಿ ತೆಗೆದುಕೊಳ್ತಾ ಇದ್ದೀವಿ. ಇನ್ನು 84ನೇ ಶ್ಲೋಕಕ್ಕೆ ಹೋಗೋದಾದರೆ ಶುಭಾಂಗೋ ಲೋಕಸಾರಂಗ ಸುತಂತುಸ್ತಂತು ವರ್ಧನಃ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮಃ. ಇಲ್ಲಿ ಭಗವಂತನನ್ನು ಶುಭಾಂಗ ಅಂತ ಹೇಳ್ತೀವಿ. ಭಗವಂತ ಸರ್ವಾಂಗ ಮಂಗಳ ಮೂರ್ತಿ. ದೋಷ ದುರ್ಗುಣಗಳ ಸ್ಪರ್ಶ ಅವನಿಗಿಲ್ಲ. ಹೆಜ್ಜೆ ಹೆಜ್ಜೆಗೂ ಕೆಟ್ಟ ದಾರಿ ಹಿಡಿಯುವ ನಮ್ಮ ಮನಸ್ಸನ್ನು ಹಿಡಿತಗೊಳಿಸಬೇಕಾದರೆ ಆ ಶುಭಾಂಗನಲ್ಲಿ ನಾವು ಶರಣಾಗಬೇಕು. ನಮ್ಮ ಮನಸ್ಸು ನಮ್ಮ ಮಾತು ಕೇಳೋದಿಲ್ಲ. ಹಾಗಾಗಿ ಭಗವಂತನಲ್ಲಿ ಮೊರೆ ಹೋಗಬೇಕು. ಭಗವಂತ ನನ್ನ ಮಾತು ಕೇಳ್ತಾ ಇಲ್ಲ ನೋಡು, ಈ ಮನಸ್ಸನ್ನು ಸರಿದಾರಿಗೆ ತೆಗೆದುಕೊಂಡು ಬಾ ಅಂತ. ಅದಕ್ಕೇನೆ ಅಲ್ವಾ ನಾವು ಅವನನ್ನು ಹೃಷಿಕೇಶ ಅಂತ ಕರಿತೀವಿ. ಯಾಕೆ ಅಂತ ಅಂದರೆ ಅವನು ನಮ್ಮ ಮನಸ್ಸು ಹಾಗೂ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋ ಶಕ್ತಿ ಯಾರಿಗಾರು ಇದೆ ಅಂದರೆ ಅದು ಕೇವಲ ಭಗವಂತನಿಗೆ ಮಾತ್ರ. ಇನ್ನು ಲೋಕಸಾರಂಗ ಅಂತ ತೆಗೆದುಕೊಂಡ್ರೆ ಲೋಕದಲ್ಲಿ ವಸ್ತು ಅಂದರೆ ಸಾರವಾಗಲು ಕಾರಣ ಭಗವಂತ. ಆತ ನಮ್ಮೊಳಗಿದ್ದರೆ ಸಾರ, ಇಲ್ಲದಿದ್ದರೆ ನಿಸ್ಸಾರ. ನಮಗೆ ಸಾರಭೂತವಾಗಿರುವುದನ್ನು ಗ್ರಹಿಸುವ ಶಕ್ತಿ ಕೊಡುವ ಭಗವಂತ ಲೋಕಸಾರಂಗ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಸುತಂತುಹು ಅಂತ ತೆಗೆದುಕೊಂಡ್ರೆ ಇಡೀ ಜಗತ್ತು ಒಂದಕ್ಕೊಂದು ಹೆಣೆದುಕೊಂಡು ನಿಯತಬದ್ಧವಾಗಿ ನಿಲ್ಲುವಂತೆ ನಿಯತಿಯ ಅಂದರೆ ಹಗ್ಗದ ಬಲೆ ನೇಯ್ದ ಭಗವಂತ ಸುತಂತು. ಅಂದರೆ ತಂತು ಅಂದರೆ ಸಂತತಿ, ಅಂದರೆ ಬ್ರಹ್ಮಾದಿ ದೇವತೆಗಳೆಂಬ ಶ್ರೇಷ್ಠ ಸಂತತಿಯುಳ್ಳ ಭಗವಂತ ಸುತಂತು. ಇವತ್ತು ನಮಗೆ ಯಾರೋ ಒಬ್ಬರು ಪರಿಚಯ ಆಗ್ತಾ ಇದ್ದಾರೆ, ನಾವು ಒಂದಕ್ಕೊಂದು ಹೆಣ್ಕೊಂಡಿದ್ದೀವಿ ಅಂದರೆ ಸಂಬಂಧಗಳಲ್ಲಿ ಹೆಣ್ಕೊಂಡಿರಬಹುದು, ಅಥವಾ ಸಂಬಂಧಗಳ ಜೊತೆ ನಮ್ಮ ಕಾರ್ಯಗಳಲ್ಲಿ ನಾವು ಹೆಣ್ಕೊಂಡಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ಭಗವಂತ. ಭಗವಂತನ ಅಣತೆ ಮೀರಿ ಇಲ್ಲಿ ಯಾವುದೇ ಒಂದು ರೀತಿಯಾದಂತಹ ಕಾರ್ಯ ನಡೆಯೋದಿಲ್ಲ ಅಂತಲೂ ಸಹ ಹೇಳ್ತಾ ಹೋಗ್ತಾರೆ. ಇನ್ನು ತಂತುವರ್ಧನ ಅಂತ ತೆಗೆದುಕೊಂಡ್ರೆ ಸಂತತಿಯನ್ನು ಬೆಳೆಸುವ ಹಾಗೂ ಸಂಹರಿಸುವ ಭಗವಂತ ತಂತುವರ್ಧನ. ಅಂದರೆ ನಮ್ಮೊಳಗೆ ಸ್ನೇಹ ಪ್ರೀತಿಯ ಅಂಕುರವನ್ನು ಬಿತ್ತಿ ಸಂಸಾರವನ್ನು ಬೆಳೆಸುವ ಭಗವಂತ ಹಾಗೂ ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಸಂಹಾರ ಮಾಡಿಬಿಡ್ತಾನೆ.
ಸೊ ಇವತ್ತು ನಾವು ಯಾರನ್ನಾರು ಪ್ರೀತಿಸ್ತಾ ಇದ್ದೀವಿ ಅಂದರೂ ಸಹ ಅದಕ್ಕೆ ಕಾರಣ ಭಗವಂತ. ಇವತ್ತು ನಮ್ಮಿಂದ ಯಾರಾದರೂ ದೂರ ಹೋಗ್ತಾ ಇದ್ದಾರೆ ಅಂದ್ರೂ ಸಹ ಅದಕ್ಕೆ ಕಾರಣ ಭಗವಂತ. ಇನ್ನು ಇಂದ್ರಕರ್ಮ ಅಂತ ತೆಗೆದುಕೊಂಡ್ರೆ ಸಂಸ್ಕೃತದಲ್ಲಿ ಇಂದ್ರ ಅಂದರೆ ಸರ್ವ ಸಮರ್ಥ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ಯಾವುದೇ ಕರ್ಮವನ್ನು ಮಾಡಬೇಕಾದರೂ ಸಾಮರ್ಥ್ಯದ ಅಗತ್ಯ ಇರುತ್ತೆ. ಭಗವಂತನ ಕೈಯಲ್ಲಿ ಆಗದೇ ಇರೋ ಯಾವ ಕೆಲಸನೂ ಇಲ್ಲ. ಆತ ಸರ್ವ ಕರ್ಮಗಳನ್ನು ನಿಭಾಯಿಸಬಲ್ಲ ಸಾಮರ್ಥ್ಯವುಳ್ಳ ಭಗವಂತನನ್ನು ನಾವಿಲ್ಲಿ ಇಂದ್ರಕರ್ಮ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಮಹಾಕರ್ಮ ಅಂತ ತೆಗೆದುಕೊಂಡ್ರೆ ಈ ಜಗತ್ತಿನಲ್ಲಿ ಎಲ್ಲ ಶ್ರೇಷ್ಠ ಕರ್ಮ ಮಾಡಿಸೋನು ಹಾಗೂ ಮಾಡುವವನು ಅವನೇ ಆಗಿದ್ದಾನೆ. ಆತ ಭಗವಂತ ಮಹಾಕರ್ಮ. ಇವತ್ತು ಏನೇ ಆಗಿರಬಹುದು ಅಥವಾ ನಾವೇನೇ ಮಾಡ್ತಿರಬಹುದು, ಅದಕ್ಕೆ ಕಾರಣಭೂತ ಭಗವಂತ. ಅದಕ್ಕೆ ನೋಡಿ ಹೇಳೋದು ನಾಹಂ ಕರ್ತ ಹರಿಕರ್ತ. ಯಾಕೆಂದರೆ ನಾನು ಮಾಡಬಲ್ಲೆ ಅಲ್ಲ, ನನ್ನ ಕೈಯಲ್ಲಿ ಭಗವಂತ ಮಾಡಿಸಬಲ್ಲ ಅಷ್ಟೇ. ಭಗವಂತ ಮಾಡಿಸಿದ್ರಷ್ಟೇ ನನ್ನ ಕೈಯಲ್ಲಿ ಮಾಡೋದಕ್ಕೆ ಆಗತ್ತೆ. ಹಾಗಾಗಿ ಆತನನ್ನು ಮಹಾಕರ್ಮ ಅಂತ ಹೇಳ್ತೀವಿ. ಇನ್ನು ಕೃತಕರ್ಮ ಅಂತ ತೆಗೆದುಕೊಂಡ್ರೆ ಕೃತ್ಯನಾದವನ ಕೃತಕರ್ಮ ಅಂದರೆ ಭಗವಂತ ಮಾಡಬೇಕಾದ ಯಾವುದೇ ಕೆಲಸ ಬಾಕಿ ಇಲ್ಲ, ಆದರೂ ಸಹ ಆತ ಈ ಪ್ರಪಂಚವನ್ನು ನಡೆಸುವ ಮಹಾಕರ್ಮವನ್ನು ನಿರಂತರವಾಗಿ ಮಾಡ್ತಾ ಇದ್ದಾನೆ. ನಮಗಾದರೆ ಬ್ಯಾಲೆನ್ಸ್ ಇದೆ. ಈಗ ಸಪೋಸ್ ಯಾರಿಗೆ ಕೇಳ್ಬೋದು, ಇಲ್ಲಪ್ಪ ನನಗಿನ್ನೂ ಕೆಲವು ಜವಾಬ್ದಾರಿಗಳಿದೆ, ಕೆಲವು ಕರ್ತವ್ಯಗಳಿದೆ ಅಂತ ಹೇಳ್ತಾ ಹೋಗ್ತೀವಿ. ಆದರೆ ಭಗವಂತನಿಗೆ ಆ ರೀತಿಯಾದಂತಹ ಯಾವುದೇ ಕರ್ತವ್ಯ ಇಲ್ಲ. ಅವನು ಎಲ್ಲ ಕರ್ತವ್ಯವನ್ನು ಮಾಡಿ ಮುಗಿಸ್ಬಿಟ್ಟಿದ್ದಾನೆ. ಆದರೂ ಸಹ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದರೆ ಅವನನ್ನು ನೋಡಿ ನಾವು ಕಲ್ತ್ಕೋಬೇಕು ಅನ್ನೋ ಅರ್ಥ ಇಲ್ಲಿ ಬರ್ತಾ ಹೋಗುತ್ತೆ. ಇನ್ನು ಕೃತಾಗಮ ಅಂತ ತೆಗೆದುಕೊಂಡ್ರೆ ಆಗಮ ಅನ್ನೋ ಪದಕ್ಕೆ ಶಾಸ್ತ್ರ ಅನ್ನೋ ಅರ್ಥನೂ ಸಹ ಇದೆ, ಅಂದರೆ ಅರ್ಥವನ್ನು ಸಹ ಕೊಡುತ್ತೆ. ಸಮಸ್ತ ಶಾಸ್ತ್ರಗಳ ಸೃಷ್ಟಿಕರ್ತ ಭಗವಂತ ಕೃತಾಗಮ. ನಮ್ಮ ಜೀವನದಲ್ಲಿ ನಡೆಯಬೇಕಾದ ನೀತಿ ಸಂಹಿತೆಯನ್ನು ಕೊಡುವವನು ಭಗವಂತ ಮಾತ್ರ. ಅಷ್ಟೇ ಅಲ್ಲ, ಆಗಮ ಅನ್ನುವುದಕ್ಕೆ ಫಲಿಸುವುದು ಅಥವಾ ಕೈಗೆಟುಕುವುದು ಅನ್ನೋ ಅರ್ಥ ಕೂಡ ಇದೆ. ಭಗವಂತ ಮಾಡುವ ಸರ್ವ ಕರ್ಮಗಳು ಕೂಡ ಫಲವನ್ನೀಯುತ್ತದೆ. ಆದ್ದರಿಂದ ಆತ ಕೃತಾಗಮ. ಅವನು ಹೇಳ್ತಾ ಹೋಗ್ತಾನೆ ಭಗವದ್ಗೀತೆಯಲ್ಲಿ, ಅನನ್ಯಾಶ್ಚಿಂತಯಂತೋ ಮಾಮೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾಕೆ ಅವನು ನಮ್ಮ ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದಾನೆ ಅಂತ ಅಂದರೆ, ನಮ್ಮ ಕೈಯಿಂದ ಆತ ಯಾವುದೋ ಒಂದು ಕೆಲಸವನ್ನು ಮಾಡಿಸ್ಬೇಕಾಗಿರುತ್ತೆ. ಹಾಗಾಗಿ ಇದಕ್ಕೆ ಒಂದು ಪುಟ್ಟ ಉದಾಹರಣೆ ಹೇಳಬೇಕು ಅಂತ ಅಂದರೆ, ಒಂದು ಕಾಡಿರುತ್ತೆ. ಆ ಕಾಡಿನಲ್ಲಿ ಒಂದು ಪುಟ್ಟ ಕೊಳ ಇರುತ್ತೆ. ಆ ಕೊಳದ ಸುತ್ತ ಹಲವಾರು ಸಸ್ಯ ರಾಶಿಗಳು, ಅಂದರೆ ಹಸಿರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಯಾರು ಬಂದು ನೋಡಿದ್ರೆ ಆ ಹಸಿರನ್ನು ಹೊಗಳ್ತಾ ಇರ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿದೆ ಅಲ್ವಾ ಹಸಿರು, ಎಷ್ಟು ಚೆನ್ನಾಗಿದೆ ಅಲ್ವಾ ಹೂವು ಅಂತ. ಆದರೆ ಈ ಹೂವುಗಳನ್ನೆಲ್ಲ ಹೊಗಳಬೇಕಾದ್ರೆ ಅಥವಾ ಆ ಹಸಿರನ್ನು ಹೊಗಳಬೇಕಾದ್ರೆ ಅಲ್ಲಿ ಒಂದು ಗುಲಾಬಿ ಗಿಡ ಇರುತ್ತೆ. ಆ ಗುಲಾಬಿ ಗಿಡಕ್ಕೆ ಅಂಟಿಕೊಂಡ ಹಾಗೆ, ಅಂದರೆ ಆ ಗುಲಾಬಿ ಗಿಡದಲ್ಲಿ ಒಂದು ಎಲೆ ಇರುತ್ತೆ. ಆ ಎಲೆಗೆ ಯಾವಾಗಲೂ ಬೇಜಾರು, ಅಯ್ಯೋ ನನ್ನನ್ನು ಯಾರೂ ಹೊಗಳ್ತಾ ಇಲ್ಲ, ನಾನು ಸುಮ್ಮನೆ ಹುಟ್ಟುಬಿಟ್ಟಿದ್ದೀನ, ಅಥವಾ ನನ್ನಿಂದ ಏನಾದರೂ ಕೆಲಸ ಆಗಬೇಕಾ, ನಂಗೆ ಗೊತ್ತಿಲ್ವಲ್ಲ, ಎಲ್ಲ ಎಷ್ಟು ಸುಂದರವಾಗಿದೆ, ನಾನು ನೋಡಿದ್ರೆ ಸುಂದರವಾಗೂ ಇಲ್ಲ, ಏನಪ್ಪ ಇದು ಅಂತ ಯೋಚನೆ ಮಾಡ್ತಾ ಇರುತ್ತೆ. ಒಂದಿನ ಬಿರುಗಾಳಿ ಬರುತ್ತೆ. ಬಿರುಗಾಳಿ ಬಂದಾಗ ಆ ಹುಲ್ಲುಗಳು ಅಥವಾ ಏನು ಹಸಿರು ಅಂತೀವಿ ಅದೆಲ್ಲ ಕಿತ್ಕೊಂಡು ಹೋಗುತ್ತೆ, ಅಂದರೆ ಗಾಳಿಗೆ ಬುಡ ಮೇಲಾಗತ್ತೆ. ಹೀಗೆ ಬುಡ ಮೇಲಾಗಬೇಕಾದ್ರೆ ಹಲವಾರು ಇರುವೆಗಳೆಲ್ಲ ಏನಾಗುತ್ತೆ, ಆ ಕೊಳದೊಳಗೆ ಬಿದ್ದು ಹೋಗಿಬಿಟ್ಟಿರುತ್ತೆ. ಆಗ ಈ ಎಲೆ ಏನು ಮಾಡುತ್ತೆ, ನೋಡ್ತಾ ಇರಬೇಕಾದ್ರೆ ಅಲ್ಲೊಂದು ಇರುವೆ ದಡವನ್ನು ಸೇರೋದಕ್ಕೆ ತುಂಬ ಕಷ್ಟಪಡ್ತಾ ಇರುತ್ತೆ. ಆಗ ತಕ್ಷಣ ಆ ಎಲೆ ತನ್ನ ಗಿಡದಿಂದ ಬೇರ್ಪಟ್ಟು ಆ ಇರುವೆಯ ಬಳಿ ಹೋಗಿ ಕೇಳುತ್ತೆ, ನಾನು ನಿನ್ನನ್ನು ದಡಕ್ಕೆ ಸೇರಿಸಬಹುದಾ ಅಂತ. ಮೊದಲು ಇರುವೆ ಯೋಚನೆ ಮಾಡಿದ್ರು, ನಂತರ ಇಲ್ಲ ಹೌದು ನನಗೆ ಬೇಕು, ಯಾಕೆಂದರೆ ನನಗೆ ದಡ ಸೇರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳುತ್ತೆ. ನಂತರ ಆ ಇರುವೆ ಆ ಎಲೆಯ ಮೇಲೆ ಕೂತ್ಕೊಳ್ಳುತ್ತೆ. ಆ ಎಲೆ ದಡಕ್ಕೆ ಸೇರಿಸುತ್ತೆ. ದಡಕ್ಕೆ ಸೇರಿಸಿದ ತಕ್ಷಣ ಇರುವೆ ಹೇಳುತ್ತೆ, ಧನ್ಯವಾದ, ಯಾಕೆಂದರೆ ನಿನ್ನಿಂದ ನಾನು ದಡ ಸೇರಿದೆ ಅಂತ.
ಆಗ ಎಲೆ ಹೇಳುತ್ತೆ, ನೀನು ನನಗೆ ಧನ್ಯವಾದ ಹೇಳಬೇಡ, ನಾನು ನಿನಗೆ ಧನ್ಯವಾದ ಹೇಳಬೇಕು. ಯಾಕೆ ಅಂತಂದರೆ ನಾನು ಏನಕ್ಕಾಗಿ ಈ ಭೂಮಿಗೆ ಹುಟ್ಟಿದೆ ಅಂತ ನೀನು ನನ್ನ ಜೀವನಕ್ಕೊಂದು ಅರ್ಥ ಕೊಟ್ಟೆ, ಹಾಗಾಗಿ ನಾನು ನಿನಗೆ ಧನ್ಯವಾದವನ್ನು ಹೇಳಬೇಕು ಅಂತ ಹೇಳುತ್ತಂತೆ. ಹಾಗಾಗಿ ನಾವು ಸಹ ಏನೋ ಒಂದು ನಮ್ಮಿಂದ ಕಾರ್ಯ ಆಗಬೇಕಾಗಿರುತ್ತೆ, ಹಾಗಾಗಿ ಭಗವಂತ ನಮ್ಮನ್ನು ಕಾಪಾಡ್ತಾ ಇದ್ದಾನೆ ಅಂತ ನಾವಿಲ್ಲಿ ಅರ್ಥವನ್ನು ತೆಗೆದುಕೊಳ್ಬಹುದು ಅಲ್ವಾ. ನಮ್ಮಿಂದಲೂ ಏನೋ ಒಂದು ಕಾರ್ಯ ಆಗಬೇಕು. ಭಗವಂತನ ಸೃಷ್ಟಿಯಲ್ಲಿ ಯಾವುದೂ ಸಹ ಸುಮ್ಮನೆ ಹುಟ್ಟಿಲ್ಲ. ಹಾಗಾಗಿ ನಾವು ಭಗವಂತನಿಗೆ ಸಂಪೂರ್ಣ ಶರಣಾಗೋಣ ಹಾಗೂ ಹೇಳೋಣ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹೌದು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹಾಗೂ ಇನ್ನೂ ಉಳಿದ ಶ್ಲೋಕದ ಅರ್ಥಗಳನ್ನು ಭಗವಂತ ತಿಳಿದುಕೊಳ್ಳೋ ಶಕ್ತಿ ಕೊಡಲಿ ಅಂತ ಹೇಳಿ ಭಗವಂತನಿಗೆ ಕೇಳ್ಕೊಳ್ಳೋಣ ಅಲ್ವಾ. ಥ್ಯಾಂಕ್ ಯು.